ಎಲ್ರಿಗೂ ನಮಸ್ಕಾರ. ಸೊ ಅಂತೂ ಇಂತೂ RCB ತಂಡ ಚಿನ್ನಸ್ವಾಮಿನಲ್ಲಿ ಮೊದಲ ಪಂದ್ಯ ಗೆದ್ದಿದೆ. ಸೊ ಈ ಸೀಸನ್ ಅಲ್ಲಿ ಅಂಡ್ RR ತಂಡ ನಿಜವಾಗ್ಲೂ ಲತ್ತೆ ತಂಡ ಗುರು. ಸೊ ಲಾಸ್ಟ್ ಓವರ್ಸ್ ಅಲ್ಲಿ 18 ರನ್ ಬೇಕಾಗಿತ್ತು. ಸೊ ಜಸ್ಟ್ 1 ರನ್ ಕೊಟ್ಟಿರುವಂತದ್ದು 19ನೇ ಓವರಲ್ಲಿ ಜೋಸ್ ಹೇಸಲ್ವುಡ್ ಅವರು ಅಂಡ್ 2 ವಿಕೆಟ್ಗಳು ಕೂಡ ತೆಗಿತಾರೆ. ಅದ್ಭುತವಾದಂತ ಬೌಲಿಂಗು ಅಂಡ್ ನಿಜವಾಗ್ಲೂ RR ತಂಡ ಇವತ್ತು ಗೆಲ್ಲುವಂತ ಮ್ಯಾಚ್. ಆಲ್ಮೋಸ್ಟ್ 18th ಓವರ್ ಅವರು ಕೂಡ ಗೇಮಲ್ಲಿ ಇದ್ರು ಅವರು, ಬಟ್ 19th ಓವರೇ ಒಂದು ರೀತಿಯಲ್ಲಿ ಡಿಫ್ರೆನ್ಸ್ ಮಾಡಿದ್ದು ಅಂತ ಅನ್ಸುತ್ತೆ. ಅದು ಜೋಸ್ ಹೇಸಲ್ವುಡ್ ಅವರ ಒಂದು ಓವರ್. ಧ್ರುವ್ ಜುರೇಲ್ ಇದ್ದಿದ್ರೆ ಖಂಡಿತವಾಗ್ಲು RR ಗೆಲ್ಲುವಂತ ಒಂದು ಸ್ಥಾನದಲ್ಲಿದ್ದಂಥದ್ದು. ಓಕೆ, ಸೊ ಬಟ್ ಸೂಪರ್ ಆಗಿರುವಂತಹ ಬ್ಯಾಟಿಂಗ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಸೊ RR ತಂಡ ಅದ್ಭುತವಾಗಿ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ 6 overs ಅಲ್ಲಿ 70 ರನ್ ಸಮಥಿಂಗ್ ಬಂತು. ಬಟ್ ನಮ್ಮ RCB ತಂಡ ಸೊ ಲಾಸ್ಟ್ ಒಂದು 5 overs ಅಲ್ಲಿ ಅಂದ್ರೆ 15ರಿಂದ 20ನೇ ಓವರಲ್ಲಿ ಒಂದು ಮ್ಯಾಚ್ನ ಒಂದು ಅಂದ್ರೆ ಹಿಂದೆ ತಗೊಂಡು ಬಂದಿರುವಂಥದ್ದು. ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು ಬೌಲಿಂಗು. ಬಟ್ ಭುವನೇಶ್ವರ್ ಕುಮಾರ್ ಇವತ್ತು ಸಿಕ್ಕಾಪಟ್ಟೆ ದುಬಾರಿ ಆದರು ಅಂತ ಹೇಳ್ತೀನಿ. ಅಂಡ್ ಅಗೇನ್ ಮೊದಲು ಹೇಳೋದಾದ್ರೆ ಇವತ್ತು ಮ್ಯಾಚ್ನ ವಿನ್ನರ್ ಮಾಡಿಸಿದ್ದು ಅಂತಂದ್ರೆ ಅದು ಬೌಲಿಂಗ್ ವಿಚಾರದಲ್ಲಿನೇ ಜೋಸ್ ಹೇಸಲ್ವುಡ್ ಅಂತ ಹೇಳ್ತೀನಿ. ಧ್ರುವ್ ಜುರೇಲ್ ಚೆನ್ನಾಗಿ ಆಡಿದ್ರು, ಬಟ್ ಗೇಮ್ ನ ಫಿನಿಶ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ತೀನಿ. ಬಟ್ RCB ಕಡೆಯಿಂದ ಅಂಡ್ ಒಂದು ಬಿಗ್ ಸ್ಕೋರ್ ಕೂಡ ಒಂದು ಕಲೆ ಹಾಕಿದ್ರು ಇವತ್ತು 200+ ಅಂಡ್ ಬೌಲಿಂಗ್ ಅಲ್ಲೂ ಅಷ್ಟೇನೆ. ಸೊ ಜೋಸ್ ಹೇಸಲ್ವುಡ್ ತುಂಬಾ ಚೆನ್ನಾಗಿ ಮಾಡಿದ್ರು ಅಂಡ್ ಕೃಣಾಲ್ ಪಾಂಡೆ ಅವರು ಕೂಡ ಅಷ್ಟೇ, ಇಬ್ರು ಸಾಕತ್ತಾಗಿ ಮಾಡಿದ್ರು ಅಂತ ಹೇಳ್ತೀನಿ. ಅಂಡ್ ಟಾಸ್ ಗೆದ್ದಂತಹ ಸೊ ರಾಜಸ್ಥಾನ್ ರಾಯಲ್ಸ್ ಅವರು, ಸೊ ಅವರು ಅಗೇನ್ ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರೆ ಅಗೇನ್ ಇವತ್ತು ಕೂಡ. ಸೊ ನಮ್ಮ ಪತಿದಾರ್ ಅವರು ಸೊ ಅಲ್ಲಿ ಏನೋ ಬೇಡ್ಕೊಂತಾರೆ ಟಾಸ್ ಹಾರಿಸೋ ಟೈಮಲ್ಲಿ, ಆದ್ರೂ ಕೂಡ ಆ ಟಾಸ್ ವಿನ್ ಆಗಲ್ಲ. ಟಾಸ್ ವಿನ್ ಆಗುವಂಥದ್ದು ರಾಜಸ್ಥಾನ್ ರಾಯಲ್ಸ್ ಅವರು. ಓಕೆ, ಸೊ ಅಂಡ್ ಟಾಸ್ ಗೆದ್ದಂತಹ ಸೊ ರಾಜಸ್ಥಾನ್ ರಾಯಲ್ಸ್ ಅವರು ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರೆ ಅಂಡ್ ಬ್ಯಾಟಿಂಗ್ ಇಳಿದಂಥದ್ದು ನಮ್ಮ RCB ತಂಡ. ಇನ್ ಫಸ್ಟ್ 6 overs ಅಲ್ಲಿ ಸಖತ್ತಾಗಿರುವಂತಹ ಒಂದು ಬ್ಯಾಟಿಂಗ್ ಮಾಡ್ತಾರೆ. ಫಸ್ಟ್ 6 overs ಅಲ್ಲಿ 59 ರನ್ ಬರುತ್ತೆ. ಆ ಒಂದು 59 ರನ್ ನಲ್ಲಿ ಕೆಲವೊಂದು ಕ್ಯಾಚಸ್ಗಳು ಮಿಸ್ ಆಗುತ್ತೆ ಅಂಡ್ ಟಾಪ್ ಎಡ್ಸ್ ಆಗುತ್ತೆ ಅಂಡ್ ಸ್ವಲ್ಪ ಇವತ್ತು ಲಕ್ ಇತ್ತು ಅಂತ ಅನ್ಸುತ್ತೆ ಎರಡೂ ತಂಡಗಳು ಕೂಡ. ಯಾವುದು ಕೂಡ ಫಸ್ಟ್ 6 overs ಅಲ್ಲಿ ಅದು ಎಡ್ಸ್ ಆಗಿ ಸೊ ಕ್ಯಾಚ್ ಹೋಗ್ಲಿಲ್ಲ. ಅಗೇನ್ ಅಲ್ಲಿ 59 ರನ್ ಬರುತ್ತೆ. ವಿರಾಟ್ ಕೊಹ್ಲಿ 27 in 16 ಬಾಲು ಅಂಡ್ ಅಗೇನ್ ಸಾಲ್ಟು 25 ರನ್ 20 ಬಾಲ್. ವಿರಾಟ್ ಕೊಹ್ಲಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು ಪವರ್ ಪ್ಲೇನಲ್ಲಿ 59 ರನ್ಗಳೇ ಬಂದಿದೆ, ಅದರಲ್ಲಿ 27 ರನ್. ಸೊ ವಿರಾಟ್ ಕೊಹ್ಲಿ ಅವರ ಒಂದು ಬ್ಯಾಟಿಂದ ಬಂದಿರುವಂತದ್ದು. 7th ಓವರ್ ಅಲ್ಲಿ ಸೊ ಅವ್ರು ಔಟ್ ಆಗ್ತಾರೆ. ಸೊ ನಮ್ಮ ಯಾರು ಹಸರಂಗ ಬೌಲಿಂಗ್ ಅಲ್ಲಿ ಸೊ ಹೆಟ್ಮೇರ್ ಅವರಿಗೆ ಕ್ಯಾಚ್ ಕೊಟ್ಟು 26 in 23 ಬಾಲ್ ಅಲ್ಲಿ ಮಾಡಿ. ಸೊ ಅಂದ್ರೆ ಸ್ಟ್ರೈಕ್ ರೇಟ್ ಕೂಡ ಅಂತದ್ದು ಇರಲಿಲ್ಲ ಇವತ್ತು, ಓನ್ಲಿ 113 ಸ್ಟ್ರೈಕ್ ರೇಟ್ ಅಲ್ಲಿ. ಸೊ ಅವರು ಕೂಡ ಔಟ್ ಆಗ್ತಾರೆ 7ನೇ ಓವರ್ ಅಲ್ಲಿ ಅಂತ ಹೇಳ್ತೀನಿ. ಅಂಡ್ ಅದಾದ್ಮೇಲೆ ಬಂದಂತದ್ದು ಸೊ ಪಡಿಕಲ್ ಅಂಡ್ ವಿರಾಟ್ ಕೊಹ್ಲಿ ಸಖತ್ತಾಗಿ ಆಡಿದ್ರು ಇಬ್ರು ಕೂಡ. ಒಳ್ಳೆ ಪಾರ್ಟ್ನರ್ಶಿಪ್ ಬಂತು ಅವ್ರ ಮಧ್ಯೆ. ಅದ್ಭುತವಾಗಿರುವಂತಹ 95 ರನ್ ಪಾರ್ಟ್ನರ್ಶಿಪ್ ಬರುತ್ತೆ 51 ಬಾಲ್ ಅಲ್ಲಿ. ಅಂಡ್ ಪಡಿಕಲ್ ಸೂಪರ್ ಆಗಿ ಆಡಿದ್ರು ವಿರಾಟ್ ಕೊಹ್ಲಿಗಿಂತ ಪಡಿಕಲ್ ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ರು. 185 ಸ್ಟ್ರೈಕ್ ರೇಟ್ ಅಲ್ಲಿ ಒಳ್ಳೊಳ್ಳೆ ಒಂದು ಬೌಂಡ್ರಿಗಳನ್ನ ತಗೊಂಡ್ರು. 50 ಮಾಡಿದ್ರು. ಸೊ 27 ಬಾಲ್ ಅಲ್ಲಿ ಒಂದ್ ಕಡೆಗೆ ಕೊಹ್ಲಿ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಆಂಕರಿಂಗ್ ಇನ್ನಿಂಗ್ಸ್ ಜೊತೆಗೆ. ಸೊ ಪಡಿಕಲ್ಗೆ ಒಂದು ಒಳ್ಳೆ ಸಪೋರ್ಟ್ ಕೊಟ್ಟರು ಅಂತಾನೆ ಹೇಳ್ಬೋದು. ಅಂಡ್ 10 ಓವರ್ಗೆ ನಮ್ಮ ಸ್ಕೋರ್ ಇದ್ದಂಥದ್ದು ಸೊ 83, ಒಂದು ವಿಕೆಟ್ ಹೋಗಿತ್ತು. ಸೊ 83 ರನ್ಗಳನ್ನ ಸೊ ಕಲೆ ಹಾಕಿದ್ರು. ಸೊ ಅಲ್ಲಿಗೆ ವಿರಾಟ್ ಕೊಹ್ಲಿ ಅವರು 40 ಮಾಡಿದ್ರು ಅಂಡ್ 27 ಬಾಲ್ ಅಲ್ಲಿ. ಅಂಡ್ ಪಡಿಕಲ್ 10 ರನ್ಗೆ 10 ಬಾಲ್ ಅಲ್ಲಿ ಇದ್ರು 10 ಓವರ್ ಆದಾಗ. ಅಂಡ್ ಮಿಡ್ಲ್ ಓವರ್ಸ್ ಅಲ್ಲಿ ನಮ್ಗೆ ತುಂಬಾ ಚೆನ್ನಾಗಿ ಬಂದಿರುವಂತದ್ದು. ಆಲ್ಮೋಸ್ಟ್ 10 ಓವರ್ ಅಲ್ಲಿ ಮಿಡ್ಲ್ ಓವರ್ ಏನು 7ರಿಂದ ಸೊ 15 ಓವರ್ ಗಂಟ ಸೊ ಒಂದು ಒಳ್ಳೆ ಚೆನ್ನಾಗಿರುವಂಥ ಒಂದು ಬ್ಯಾಟಿಂಗ್ ತೊಗೊಂಡು ಬಂದ್ವಿ ಅಂತಲೇ ಹೇಳ್ತೀನಿ. ಆಲ್ಮೋಸ್ಟ್ 100 ರನ್ ಬಂದಿದೆ. ಸೊ 10 runs per over ತೊಗೊಂಡು ಬಂದಿದ್ದಾರೆ. 15 ಓವರ್ ಆಗೋಷ್ಟೊತ್ತಿಗೆ ನಮ್ದು 156/1 ಇತ್ತು. ಸೊ ಅಲ್ಲಿ ಸೂಪರ್ ಆಗಿ ಮಾಡಿದ್ರು ಪಡಿಕಲ್ ಅಂಡ್ ಒಂದು ವಿರಾಟ್ ಕೊಹ್ಲಿ ಒಂದು ಒಳ್ಳೆ ಗೇಮ್ನ ಸೆಟ್ ಮಾಡಿದ್ರು. ಸೊ ಲಾಸ್ಟ್ ಡೆತ್ ಓವರ್ಸ್ಗೆ ಅಂತಲೇ ಹೇಳ್ತೀನಿ. 15 ಓವರ್ಗೆ 156 ಇತ್ತು. ಅಗೇನ್ ಅಲ್ಲಿ ನಮ್ಮ ಪಡಿಕಲ್ ಔಟ್ ಆಗ್ತಾರೆ. ಸೊ ಸಂದೀಪ್ ಶರ್ಮಾ ಬೌಲಿಂಗ್ ಅಲ್ಲಿ ನಿತೀಶ್ ರಾಣಾ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅದು ಆಕ್ಚುಲಿ ಡ್ರಾಪ್ ಆಗುವಂಥ ಕ್ಯಾಚು, ಬಟ್ ನಿತೀಶ್ ರಾಣಾ ಹೆಂಗೋ ಮ್ಯಾನೇಜ್ ಮಾಡಿ ಆ ಕ್ಯಾಚ್ನ ತಗೊಂತಾರೆ. ಅಂಡ್ ಕೊಹ್ಲಿ ಕೂಡ ಅಷ್ಟೇ. ಸೊ ನಿತೀಶ್ ರಾಣಾ ಅವರಿಗೆ ಕ್ಯಾಚ್ ಕೊಟ್ಟು ಜೋಫಾ ಆರ್ಚರ್ ಬೌಲಿಂಗ್ ಅಲ್ಲಿ ಔಟ್ ಆಗ್ತಾರೆ. ಅಂಡ್ ಕೆಳಗಡೆಗೆ ಟೀಮ್ ಡೇವಿಡ್ ಅಂಡ್ ರಜತ್ ಪತಿದಾರ್ ಜೊತೆಗೆ ಜಿತೇಶ್ ಶರ್ಮಾ ಇವರು ಈ ಒಂದು ಡೆತ್ ಓವರ್ನ ಕಂಪ್ಲೀಟ್ ಮಾಡ್ತಾರೆ. ಅಂಡ್ ಅಲ್ಲಿ ರಜತ್ ಪತಿದಾರ್ ಕೇವಲ 1 ರನ್ ಮಾತ್ರ ಮಾಡ್ತಾರೆ. ಸೊ ಸಂದೀಪ್ ಶರ್ಮಾ ಬೌಲಿಂಗ್ ಅಲ್ಲಿ ಸೊ ಧ್ರುವ್ ಜುರೇಲ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಬಟ್ ಟೀಮ್ ಡೇವಿಡ್ ಅಂಡ್ ಜಿತೇಶ್ ಶರ್ಮಾ ಸೊ ಕೊನೆಯ ಒಂದು 5 ಓವರ್ಗಳಲ್ಲಿ 46 ರನ್ಗಳನ್ನ ಕಲೆ ಹಾಕ್ತಾರೆ. ಅಂಡ್ ಅದ್ಭುತವಾದಂಥ ಒಂದು ಎಂಡ್ ಅಂತಾನೆ ಹೇಳ್ಬೋದು. ಮೇ ಬಿ ನನಗೆ ಅನಿಸ್ತಾ ಇತ್ತು ಫಸ್ಟ್ ಇನ್ನಿಂಗ್ಸ್ ಆದಾಗ ಮೇ ಬಿ 205 ರನ್ಗಳೇನು ಮಾಡಿದ್ದಾರೆ, ಒಂದು 10ರಿಂದ 15 ರನ್ ಶಾರ್ಟ್ ಆದ್ರು ಅಂತ ಅನ್ಸುತ್ತೆ. ಬಿಕಾಸ್ ಕೊನೆಯ ಒಂದು 4 ಓವರಲ್ಲಿ ಕೇವಲ 46 ರನ್ ಮಾತ್ರ ಮಾಡ್ತಾರೆ. ಮೇ ಬಿ ಇನ್ನೊಂದು ಚೂರು ಒಂದು 10 ರನ್ ಜಾಸ್ತಿ ಆಗ್ಬೋದಿತ್ತು ಅಂತ ಅನ್ನಿಸ್ತು. ಸೊ ಬಟ್ ಆದರೂ ಕೂಡ ಲಾಸ್ಟ್ ಓವರಲ್ಲಿ ಕೇವಲ 8 ರನ್ ಬರುತ್ತೆ. ಸೊ ಮೇ ಬಿ ಇನ್ನೊಂದು 6-7 ರನ್ ಜಾಸ್ತಿ ಬರ್ಬೋದಿತ್ತು ಲಾಸ್ಟ್ ಓವರ್ಲಿ ಜೋಫ್ರಾ ಆರ್ಚರ್ ಓವರಲ್ಲಿ ಅಂತ ಅನ್ಸುತ್ತೆ. ಬಟ್ ಕೊನೆಗೆ ಸೊ 20 ಓವರಲ್ಲಿ ಸೊ 205 ರನ್ಗಳನ್ನು ಕಲೆ ಹಾಕ್ತಾರೆ, 5 ಒಂದು ವಿಕೆಟ್ಗಳನ್ನ ಕಳ್ಕೊಂಡು ಅಂತಾನೆ ಹೇಳ್ತೀನಿ. ಅಂಡ್ ಒಟ್ಟಿನಲ್ಲಿ ಸೊ RCB ತಂಡ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸೊ ಈ ಸೀಸನ್ ಅಲ್ಲಿ ಸೊ 200+ ಒಂದು ಸ್ಕೋರ್ನ ಕಲೆ ಹಾಕ್ತಾರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಬ್ಯಾಟ್ ಮಾಡಿ. ಓಕೆ, ಸೊ ಇದು ಒಂದು ರೀತಿಯಲ್ಲಿ ಪ್ಲಸ್ ಅಂತ ಹೇಳ್ಬೋದು. ಯಾಕಂದ್ರೆ ಲಾಸ್ಟ್ ಒಂದು 3 ಮ್ಯಾಚಸ್ ಅಲ್ಲಿ ತಗೊಂಡ್ರೆ 170 ಕೂಡ ದಾಟಲಿಲ್ಲ ನಾವು. ಬಿಕಾಸ್ ಫಸ್ಟ್ ಪವರ್ ಪ್ಲೇನಲ್ಲಿ ಸೊ ವಿಕೆಟ್ಗಳನ್ನ ಕಳ್ಕೊಂತಾ ಇದ್ವಿ. ಸೊ ಅದು ಈ ಮ್ಯಾಚ್ ಅಲ್ಲಿ ಆಗಲಿಲ್ಲ. ಸ್ವಲ್ಪ ಫಸ್ಟ್ ಒಂದು 2 ಓವರ್ಸ್ ಸೆನ್ಸಿಬಲ್
ಒಳಗೆ ಬ್ಯಾಟ್ ಮಾಡಿದ್ರು. ಅದಕ್ಕೋಸ್ಕರನೇ ವಿರಾಟ್ ಕೊಹ್ಲಿ ಒಂದು 70 ರನ್ ಒಂದು ಆಟ ಆಡಿರುವಂತದ್ದು. ಅಂಡ್ ಪಡಿಕಲ್ ಕೂಡ ತುಂಬಾ ಚೆನ್ನಾಗಿ ಆಡಿದ್ರು ಇವತ್ತು. ಓಕೆ, ಸೊ ಈ ಒಂದು ಬಾಲಿಂಗ್ ಬಗ್ಗೆ ಮಾತಾಡಿದ್ರೆ ಸೊ ರಾಜಸ್ಥಾನ್ ಕಡೆಯಿಂದ ಯಾರು ಕೂಡ ಅಂತ ಒಂದು ಒಳ್ಳೆ ಬಾಲಿಂಗ್ ಅಂತ ಅನಿಸಿಲ್ಲ. ಅಂಡ್ ಜೋಫ್ರಾ ಆರ್ಚರ್ ಒಬ್ರು ಸ್ವಲ್ಪ ಡೀಸೆಂಟ್ ಆಗಿ ಮಾಡಿದ್ರು. ಅಂಡ್ ಹಸರಂಗ ಸೊ ಅವರು ಒಂದು ಡೀಸೆಂಟ್ ಆಗಿ ಮಾಡಿದ್ರು. ಇಬ್ರು ಕೂಡ ಅಷ್ಟೇ ಒಂದೊಂದು ವಿಕೆಟ್ ತಗೊಂತಾರೆ. ಸಂದೀಪ್ ಶರ್ಮಾ 2 ವಿಕೆಟ್ ತಗೊಂಡ್ರು ಕೂಡ ಸೊ ರನ್ಗಳು ಸಿಕ್ಕಾಪಟ್ಟೆ ಬಿಟ್ಕೊಟ್ರು. 4 ಓವರ್ 45 ರನ್. ಅಂಡ್ ಜೋಫ್ರಾ ಆರ್ಚರ್ ಸೊ 1 ವಿಕೆಟ್ ತೆಗಿತಾರೆ. ಅಂಡ್ ಹಸರಂಗ ಕೂಡ 1 ವಿಕೆಟ್ ತೆಗಿತಾರೆ. ಓಕೆ, ಅದು ಬಿಟ್ಟರೆ ಯಾರು ಕೂಡ ಅಂತ ಒಂದು ಬಾಲಿಂಗ್ ಕಾಣಿಸ್ಲಿಲ್ಲ. ಓಕೆ, ಸೊ ಈ ಒಂದು ಗುರಿ 206 ರನ್ಗಳ ಒಂದು ಗುರಿ ಬೆನ್ನತ್ತದಂತ ರಾಜಸ್ಥಾನ್ ರಾಯಲ್ಸ್ಗೆ ಒಂದು ಒಳ್ಳೆ ಆರಂಭನೆ ಸಿಗುತ್ತೆ. ಫಸ್ಟ್ ಒಂದು 6 ಓವರ್ಸ್ ಅಲ್ಲಿ 72 ರನ್ಗಳನ್ನ ಮಾಡ್ತಾರೆ. ಅಂದ್ರೆ ಫಸ್ಟ್ 6 ಬಾಲಿನೇ 6 ತಗೊಂಡ್ಬಿಡ್ತಾರೆ. ಸೊ ಜೈಸ್ವಾಲ್ ಅವರು, ಅದು ಭುವನೇಶ್ವರ್ ಕುಮಾರ್ ಅವರ ಬಾಲಿಂಗ್ ಅಲ್ಲಿ ಫಸ್ಟ್ ಬಾಲೇ 6 ಬಂದ್ಬಿಡುತ್ತೆ. ಅಂಡ್ ಸೆಕೆಂಡ್ ಓವರ್ ಅಲ್ಲಿ ಸೊ 18 ರನ್ಗಳನ್ನ ಕೊಡ್ತಾರೆ ಯಶ್ ದಯಾಳ್ ಅವರು. ಫಸ್ಟ್ 6 ಓವರ್ಸ್ ಅಲ್ಲಿ ಮೇನ್ ಮ್ಯಾಟರ್ ಆಗುವಂಥದ್ದು 200+ ಸ್ಕೋರ್ ಇತ್ತು ಅಂತಂದ್ರೆ ನೀವು ಫಸ್ಟ್ ಒಂದು 6 ಓವರ್ಸ್ ಅಲ್ಲಿ ಎಷ್ಟು ರನ್ಗಳನ್ನ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮಿನಿಮಮ್ ಅಂದ್ರೂ ಕೂಡ ಒಂದು 70 ರನ್ ಬೇಕೇ ಬೇಕು. ಸೊ ಆ ಒಂದು ರೀತಿಯಲ್ಲೇ ಇನ್ನಿಂಗ್ಸ್ ಪ್ರೋಗ್ರೆಸ್ ಆಗಿರುವಂಥದ್ದು ನಮ್ಮ ಒಂದು ರಾಜಸ್ಥಾನ್ ರಾಯಲ್ಸ್ ಅಂತ ಹೇಳ್ತೀನಿ. ಅಂಡ್ ಅಲ್ಲಿ ವೈಭವ್ ಸೂರ್ಯವಂಶಿ ಸೊ ಲಾಸ್ಟ್ ಮ್ಯಾಚ್ ಅಲ್ಲಿ ಏನು ಚೆನ್ನಾಗಿ ಮಾಡಿದ್ರು. ಸೊ ಈ ಒಂದು ಮ್ಯಾಚ್ ಅಲ್ಲಿ ಅವರಿಗೆ ಜಾಸ್ತಿ ರನ್ ಮಾಡ್ಲಿಕ್ಕೆ ಆಗಿಲ್ಲ, ಕೇವಲ 16 ರನ್. ಸೊ 12 ಬಾಲ್ ಅಲ್ಲಿ ಮಾಡ್ತಾರೆ. ಅಂಡ್ 2 6ಗಳನ್ನ ಕೂಡ ಹೊಡಿತಾರೆ. ಭುವನೇಶ್ವರ್ ಕುಮಾರ್ ಅವರ ಬಾಲಿಂಗ್ ಅಲ್ಲಿ 2 6ಗಳು ತಗೊಂತಾರೆ. ಬಟ್ ಆದ್ರೂ ಕೂಡ ಸ್ಟ್ರೈಕ್ ರೇಟ್ 133 ಇರುತ್ತೆ. ಸೊ ಭುವನೇಶ್ವರ್ ಕುಮಾರ್ ಅವರು ಸೊ ಅವ್ರನ್ನ ಬೋಲ್ಡ್ ಮಾಡ್ತಾರೆ 16 ರನ್ಗೆ ಅಂತ ಹೇಳ್ತೀನಿ. ಅಂಡ್ ನೆಕ್ಸ್ಟ್ ಬಂದಂತಹ ಸೊ ನಿತೀಶ್ ರಾಣಾ ಅಂಡ್ ಜೈಸ್ವಾಲ್ ಇಬ್ರು ಕೂಡ ತುಂಬಾ ಚೆನ್ನಾಗಿ ಆಡಿದ್ರು. ನಿತೀಶ್ ರಾಣಾ ಒಳ್ಳೆ ಟಚ್ ಅಲ್ಲಿ ಕಾಣಿಸ್ತಾ ಇದ್ರು ಇವತ್ತು. ಬಟ್ ಆ ಟೈಮಲ್ಲಿ ಸೊ ಜೋಸ್ ಹೆಸಲ್ವುಡ್ ಅವರ ಬಾಲಿಂಗ್ ಅಲ್ಲಿ ಸೊ ಇಲ್ಲಿ ಜೈಸ್ವಾಲ್ ಅವರು ಕೂಡ ಔಟ್ ಆಗ್ತಾರೆ. ಆಕ್ಚುಲಿ ಜೈಸ್ವಾಲ್ ಅವರಿಗೆ ಇವತ್ತು ಹೆಸಲ್ವುಡ್ ಕಾಟ ಕೊಟ್ಟರು. ಫಸ್ಟ್ ಒಂದು 3 ಬಾಲ್ ಡಾಟ್ ಬಾಲ್ ತುಂಬಾ ಚೆನ್ನಾಗಿ ಮಾಡಿದ್ರು. ಬಟ್ ನೆಕ್ಸ್ಟ್ ಒಂದು 3 ಬಾಲ್ಸ್ ಸೊ ಅವರ ಓವರ್ ಅಲ್ಲಿ ಸೊ ಬೌಂಡ್ರಿನ ತಗೊಂತಾರೆ. ಅಂಡ್ ಕೊನೆಗೆ ಸೊ ಅಲ್ಲಿ ಗೆದ್ದಿರುವಂತದ್ದು ಜೋಸ್ ಹೆಸಲ್ವುಡ್ ಅಂತ ಹೇಳ್ತೀನಿ. ವಿಕೆಟ್ ತಗೊಂತಾರೆ ಜೈಸ್ವಾಲ್ ಅವರಿಗೆ. ಕ್ಯಾಚ್ ತಗೊಂಡಿರುವಂತದ್ದು ರೊಮಾರಿಯೋಸ್ ಒಂದು ಶೆಫರ್ಡ್ ಅಂತ ಹೇಳ್ತೀನಿ. ಅಂಡ್ ನೆಕ್ಸ್ಟ್ ಬಂದಂತೂ ರಿಯಾನ್ ಪರಾಗ್ ಅಂಡ್ ನಿತೀಶ್ ರಾಣಾ. ಸೊ ನಿತೀಶ್ ರಾಣಾ ಅಂಡ್ ರಿಯಾನ್ ಪರಾಗ್ ಇಬ್ರು ಕೂಡ ಒಂದು ಒಳ್ಳೆ ಬ್ಯಾಟಿಂಗ್ ಮಾಡಿದ್ರು. ಬಿಕಾಸ್ ನಿತೀಶ್ ರಾಣಾ ಒಳ್ಳೆ ಟಚ್ ಅಲ್ಲಿ ಕಾಣಿಸ್ತಾ ಇದ್ರು. ಪರಾಗ್ ಅವರು ಅಷ್ಟು ಒಳ್ಳೆ ಟಚ್ ಅಲ್ಲಿ ಕಾಣಿಸಿಲ್ಲ ಅಂದ್ರೂ ಕೂಡ ಯಾವಾಗ ರಿಯಾನ್ ಪರಾಗ್ ಅವರು ಔಟ್ ಆಗ್ತಾರೆ 22 ರನ್ ಮಾಡಿ 11 ಬಾಲ್ ಅಲ್ಲಿ 2 ಬೌಂಡ್ರಿ 2 6 ಹೊಡಿತಾರೆ. ಬಟ್ ಕನ್ವಿನ್ಸ್ ಆಗಿರ್ಲಿಲ್ಲ ಅವ್ರು. ಕನ್ವಿನ್ಸಿಂಗ್ ಆಗಿ ಅಷ್ಟು ಅನಿಸ್ತಾ ಇರಲಿಲ್ಲ. ಎಲ್ಲೋ ಒಂದು ಆ ಗೊಂದಲ ಅಂತೂ ಕಾಣಿಸ್ತಾ ಇತ್ತು ರಿಯಾನ್ ಪರಾಗ್ ಬ್ಯಾಟಿಂಗ್ ಅಲ್ಲಿ. ಬಟ್ ನಿತೀಶ್ ರಾಣಾ ಒಂದ್ ಕಡೆಗೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಸೊ ಯಾವಾಗ ಪರಾಗ್ ಅವ್ರನ್ನ ಸೊ ಕೃಣಾಲ್ ಪಾಂಡೆ ಅವರು ಎತ್ತುತ್ತಾರೆ ಸೊ ಅಲ್ಲಿ ಸ್ವಲ್ಪ RCB ಕಮ್ ಬ್ಯಾಕ್ ಮಾಡುತ್ತೆ ಅಂತ ಹೇಳ್ಬೋದು. ಜಿತೇಶ್ ಶರ್ಮಾ ಒಂದು ಒಳ್ಳೆ ಕ್ಯಾಚ್ ತಗೊಂತಾರೆ. ಜುರೇಲ್ ಅಂಡ್ ನಿತೀಶ್ ರಾಣಾ ಇಬ್ರು ಕೂಡ ಅಷ್ಟೇ ಸೊ ಸ್ವಲ್ಪ ಸ್ಲೋ ಆಯ್ತು ಅಂತ ಅನ್ಸುತ್ತೆ. ಬಟ್ ಆದ್ರೂ ಕೂಡ ಒಳ್ಳೆ ಸ್ಕೋರ್ ಆಯ್ತು. 10 ಓವರ್ಗೆ 113 ರನ್ಗಳನ್ನ ಮಾಡಿರ್ತಾರೆ. 3 ವಿಕೆಟ್ಗಳನ್ನ ಕಳ್ಕೊಂಡು ರಾಜಸ್ಥಾನ್ ಅವರು. ಅಗೇನ್ ಒಂದು 11 ರನ್ಸ್ ಪರ್ ಓವರ್ ಇತ್ತು. ಅಂಡ್ 15th ಓವರ್ ಆಗೋಷ್ಟೊತ್ತಿಗೆ 148 ಆಗಿತ್ತು. 4 ವಿಕೆಟ್ ಕಳ್ಕೊಂಡಿದ್ರು. ಅಂಡ್ ನಿತೀಶ್ ರಾಣಾ ಕೂಡ ಔಟ್ ಆಗ್ತಾರೆ 28 in 20 ಬಾಲ್ ಅಲ್ಲಿ. ಅಗೇನ್ ಕೃಣಾಲ್ ಪಾಂಡೆ ಅವ್ರನ್ನ ಔಟ್ ಮಾಡ್ತಾರೆ. ಭುವನೇಶ್ವರ್ ಕುಮಾರ್ ಕ್ಯಾಚ್ ತಗೊಂತಾರೆ ಅಂತ ಹೇಳ್ತೀನಿ. ಅಂಡ್ ಕೆಳಗಡೆ ಬಂದಂತಹ ಹೆಟ್ಮೇರ್ ಕೂಡ ಇವತ್ತು ಆಡೋದಿಲ್ಲ. ಕೇವಲ 11 ರನ್ ಮಾತ್ರ ಮಾಡ್ತಾರೆ. ಒಂದ್ ಕಡೆಗೆ ಧ್ರುವ್ ಜುರೇಲ್ ಸ್ವಲ್ಪ ಸ್ಟ್ರಗಲ್ ಪಡ್ತಾ ಇದ್ರು. ಬಟ್ ಸುರೇಶ್ ಶರ್ಮಾ ಅವರ ಒಂದು ಕೊನೆಯ ಓವರ್ ಒಂದು ಸ್ಪೆಲ್ನ ಕೊನೆಯ ಬಾಲ್ ಅಲ್ಲಿ ಸೊ ಬೌಂಡ್ರಿ 6 ಕೊಡ್ತಾರೆ. ಅಂಡ್ ಅದು ಒಂದು. ಅಂಡ್ ನೆಕ್ಸ್ಟ್ ಸೊ ಅಲ್ಲಿ ಮತ್ತೊಂದು 6 ಬರುತ್ತೆ ಕೃಣಾಲ್ ಪಾಂಡೆ ಅವರ ಬೌಲಿಂಗ್ ಅಲ್ಲಿ. ಸೊ ಆ 2 ಶಾಟ್ಗಳು ಸೊ ಧ್ರುವ್ ಜುರೇಲ್ ಅವ್ರನ್ನ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಮಾಡುತ್ತೆ ಅಂತ ಹೇಳ್ಬೋದು. ಅಂಡ್ ಅಲ್ಲಿವರೆಗೂ ಕೂಡ ಒಂದು ಸ್ಟ್ರಗಲ್ ಪಡ್ತಿದ್ದಂತಹ ಧ್ರುವ್ ಜುರೇಲ್ ಅವರು ಸೊ ಕೆಲವೊಂದು ಬೌಂಡ್ರಿಗಳನ್ನ ತುಂಬಾ ಚೆನ್ನಾಗಿ ಕರೆಕ್ಟ್ ಮಾಡ್ತಾರೆ. ಅಂಡ್ ಕೆಳಗಡೆ ಬಂದಂತಹ ಶುಭಮ್ ದುಬೆನೂ ಅಷ್ಟೇ ಒಂದು 6 ಅಂಡ್ ಬೌಂಡ್ರಿ ಕೂಡ ತಗೊಂಡು ಸೊ ಗೇಮ್ ಅಲ್ಲಿ ತಂದು ಖಂಡಿತವಾಗ್ಲೂ ತಗೊಂಡು ಬಂದೇ ಬರ್ತಾರೆ. 18ನೇ ಓವರ್ ಅಲ್ಲಿ ಸೊ 22 ರನ್ಗಳನ್ನ ಕೊಡ್ತಾರೆ ಸೊ ಭುವನೇಶ್ವರ್ ಕುಮಾರ್ ಅವರು. ಆ ಒಂದು 22 ರನ್ ಬಂದಿರೋದ್ರಿಂದ ಕೊನೆ 2 ಓವರ್ ಅಲ್ಲಿ ಬೇಕಾಗಿರುವಂತದ್ದು ಕೇವಲ 19 ರನ್. ಸೊ ಆ ಒಂದು 19 ರನ್ಗಳನ್ನ ಆರಾಮಾಗಿ ಹೊಡಿಬಹುದಾಗಿತ್ತು. ಬಟ್ ಆದ್ರೆ ಮಗೇನ್ ಜೋಸ್ ಹೆಸಲ್ವುಡ್ ಸೂಪರ್ ಆಗಿರುವಂತ ಒಂದು ಬಾಲ್ ಮಾಡ್ತಾರೆ. ಧ್ರುವ್ ಜುರೇಲ್ ಅವರ ವಿಕೆಟ್ ಕೂಡ ಎತ್ತಾರೆ. ಆ ಒಂದು ಜುರೇಲ್ ಅವರ ವಿಕೆಟ್ ಎತ್ತಿದ್ರೋದ್ರಿಂದನೇ ಸೊ ಕೊನೆಯ ಒಂದು ಓವರ್ ಅಲ್ಲಿ ಸೊ ಆ ಒಂದು ಚೇಸ್ ಮಾಡ್ಲಿಕ್ಕೆ ಆಗಿಲ್ಲ ರಾಜಸ್ಥಾನ್ ರಾಯಲ್ಸ್ ಅವರಿಗೆ. 19 ರನ್ಗಳನ್ನ 12 ಬಾಲ್ಗಳಲ್ಲಿ ಆರಾಮಾಗಿ ಎನಿ ಟೈಮ್ ಚೇಸ್ ಮಾಡಬಹುದು. ಬಟ್ ಅದ್ಭುತವಾಗಿ ಬಾಲ್ ಮಾಡಿರುವಂತದ್ದು 19ನೇ ಓವರ್ ಜೋಸ್ ಹೆಸಲ್ವುಡ್ ಅವರು 2 ವಿಕೆಟ್ ತೆಗಿತಾರೆ. ಕೊಟ್ಟಿರುವಂಥದ್ದು ಕೇವಲ ಅಂದ್ರೆ 1 ರನ್ ಕೊಟ್ಟಿರ್ತಾರೆ. ಅಂಡ್ ಇನ್ನು ಶುಭಮ್ ದುಬೆ ಇರ್ತಾರೆ ಲಾಸ್ಟ್ ಓವರ್ ಅಲ್ಲಿ. ಸೊ ಅದಕ್ಕೋಸ್ಕರನೇ ಆ ಒಂದು ಓವರ್ ಅಲ್ಲಿ 1 ರನ್ ಬಂದಿರೋದಕ್ಕೆ ಸೊ ಕೊನೆ ಓವರ್ ಅಲ್ಲಿ ಪ್ರೆಷರ್ ಜಾಸ್ತಿ ಆಯ್ತು ಅಂತ ಹೇಳ್ತೀನಿ. ಅಂಡ್ ಧ್ರುವ್ ಜುರೇಲ್ ಅವರ ವಿಕೆಟ್ ಏನು ಬಂದಿದೆಯಲ್ಲ ಅದರಲ್ಲಿ ಮುಖ್ಯ ಒಂದು ಕಾರಣ ಅಂತಂದ್ರೆ ಆ ಒಂದು ಕೀಪರ್ ಜಿತೇಶ್ ಶರ್ಮಾ ತಗೊಂಡಿರುವಂತ ರಿವ್ಯೂ. ಸೊ ಅವರು ಔಟ್ ಕೊಟ್ಟಿರಲ್ಲ ಬಟ್ ಅಲ್ಲಿ ಟಚ್ ಆಗಿರುತ್ತೆ ಬ್ಯಾಟ್ಗೆ. ಅದೇನಾದ್ರೂ DRS ತಗೊಂಡಿರಲಿಲ್ಲ ಅಂತಂದಿದ್ರೆ ಖಂಡಿತವಾಗ್ಲೂ RCB ಇವತ್ತು ಗೆಲ್ಲೋದು ತುಂಬಾ ಕಷ್ಟ ಆಗಿರೋದು. ಅಗೇನ್ ಲಾಸ್ಟ್ ಓವರ್ ಅಲ್ಲಿ ಸೊ ಬೇಕಾಗಿರುವಂತದ್ದು ಸೊ ಅಲ್ಲಿ 18 ರನ್ಗಳು. ಅಂಡ್ ಶುಭಮ್ ದುಬೆ ಫಸ್ಟ್ ಬಾಲ್ ಅಲ್ಲಿ ಔಟ್ ಆಗ್ತಾರೆ ನಮ್ಮ ಎಸ್ ದಯಾಳ್ ಅವರ ಬೌಲಿಂಗ್ ಅಲ್ಲಿ ಅಂತ ಹೇಳ್ತೀನಿ. ಖಂಡಿತವಾಗ್ಲೂ 18 ಓವರ್ ಗಂಟ ಇದ್ದಂಥದ್ದು ಸೊ ರಾಜಸ್ಥಾನ್ ರಾಯಲ್ಸ್ ಅವರ ಗೇಮ್ ಏನೇ ಅದು. ಬಟ್ ಕೊನೆಯ ಒಂದು 19ನೇ ಓವರ್ ತುಂಬಾ ಒಂದು ಚೆನ್ನಾಗಿ ಮಾಡಿರುವಂಥದ್ದು ಜೋಸ್ ಹೆಸಲ್ವುಡ್. ಸೊ ಅವರು ಈ ಒಂದು ಗೇಮ್ನ RCB ಕಡೆಗೆ ಎಳೆದಿರುವಂಥದ್ದು ಅಂತಾನೆ ಹೇಳ್ತೀನಿ. ಅದ್ಭುತವಾಗಿರುವಂತಹ ಒಂದು ಬಾಲಿಂಗ್ ಪ್ರದರ್ಶನ ಅಂತಾನೆ ಹೇಳ್ತೀನಿ ಜೋಸ್ ಹೆಸಲ್ವುಡ್ ಕಡೆಯಿಂದ. ಒಟ್ಟಿನಲ್ಲಿ ಫಸ್ಟ್ ಮ್ಯಾಚು ಸೊ RCB ಒಂದು ತಮ್ಮ ತವರು ಅಂಗಳದಲ್ಲಿ ಗೆದ್ದಿರುವಂಥದ್ದು RCB ತಂಡಕ್ಕೆ ಮತ್ತೆ RCB ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ. ಮತ್ತೊಂದು 2 ಪಾಯಿಂಟ್ಗಳು ನಮ್ಮ ಒಂದು RCB ಖಾತೆಗೆ ಜಮಾ ಆಗಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಗೆಲುವಿನೊಂದಿಗೆ ನಮ್ಮ ತಂಡ ಮತ್ತೆ ಸೊ 3ನೇ ಸ್ಥಾನಕ್ಕೆ ಲಗ್ಗೆ ಇಟ್ಟಿದೆ. RCB ಹೋಮ್ ಅಲ್ಲಿ ಗೆದ್ದಿರುವಂಥದ್ದು ಒಂದು ಒಳ್ಳೆ ವಿಷಯ ಅಂತ ಹೇಳ್ತೀನಿ. ಓಕೆ, ಸೊ ಆ ಒಂದು ಏನು ಬ್ಯಾಡ್ ಲಕ್ ನಡೀತಾ ಇತ್ತು ಸೊ ಅದು ಇಲ್ಲಿಗೆ ಎಂಡ್ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೋ ಇವತ್ತಿನ ಮ್ಯಾಚ್ ಬಗ್ಗೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ಬಾಯ್.